ಹರಿ ಓಂ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೇಶವನಾಮ ಹೇಳ್ಕೊಡ್ತಾ ಇದ್ದೀನಿ, ಹೌದಲ್ವಾ? ಇದುವರೆಗೂ ನಾವು 1ರಿಂದ 22 ಚರಣದವರೆಗೂ ನಾವು ಕಲ್ತಿದ್ದಾಯಿತು ಕೇಶವನಾಮ, ಹೌದಲ್ವಾ? ಇವತ್ತು 23, 24 ಚರಣಗಳನ್ನ ಕಲ್ತ್ಕೊಳ್ಳೋಣ. ಫಸ್ಟು 23, 24 ಹೇಳಿಬಿಟ್ಟು ಆಮೇಲೆ ಒಂದ್ಸಲ ರಿವಿಷನ್ ತೊಗೋತೀನಿ. ಲಾಸ್ಟ್ ವಿಡಿಯೋದಲ್ಲಿ ಫಸ್ಟು ರಿವಿಷನ್ ಮಾಡಿ ಆಮೇಲೆ 21, 22 ಹೇಳ್ಕೊಟ್ಟಿದ್ದೆ. ಈ ಸಲ ಫಸ್ಟು 23, 24 ಚರಣಗಳನ್ನ ಹೇಳ್ಕೊಟ್ಟು ಒಂದ್ಸಲ 1ರಿಂದ 24ವರೆಗೂ ರಿವಿಷನ್ ಮಾಡ್ಕೊಳ್ಳೋಣ, ಓಕೆನಾ? 23ನೇದು, ಮೊರೆಯ ಇಡುವೆ ನಯ್ಯ ನಿನಗೆ ಶರದಿಶಯನ ಶುಭಮತಿಯ ಇರಿಸು ಭಕ್ತರೊಳು ಪರಮ ಪುರುಷ ಶ್ರೀಹರೇ. ಇನ್ನೊಮ್ಮೆ ಹೇಳೋಣ. ಮೊರೆಯ ಇಡುವೆ ನಯ್ಯ ನಿನಗೆ ಶರದಿಶಯನ ಶುಭಮತಿಯ ಇರಿಸು ಭಕ್ತರೊಳು ಪರಮ ಪುರುಷ ಶ್ರೀಹರೇ. ಈಗ ಇದನ್ನು ನಾನು ಲೈನ್ ಬೈ ಲೈನ್ ಹೇಳ್ಕೊಡ್ತೀನಿ, ನಿಮಗೂ ಕಲೀಲಿಕ್ಕೆ ಈಸಿ ಆಗುತ್ತೆ. ಮೊರೆಯ ಇಡುವೆ ನಯ್ಯ ನಿನಗೆ ಶರದಿಶಯನ ಶುಭಮತಿಯ ಇರಿಸು ಭಕ್ತರೊಳು ಪರಮ ಪುರುಷ ಶ್ರೀಹರೇ. ಮತ್ತೊಮ್ಮೆ ಹೇಳೋಣ. ಮೊರೆಯ ಇಡುವೆ ನಯ್ಯ ನಿನಗೆ ಶರದಿಶಯನ ಶುಭಮತಿಯ ಇರಿಸು ಭಕ್ತರೊಳು ಪರಮ ಪುರುಷ ಶ್ರೀಹರೇ. ಈಗ 24ನೇದು ಒಂದ್ಸಲ ನಾನು ಹೇಳ್ತೀನಿ, ನೀವು ಕೇಳಿಸ್ಕೊಳ್ಳಿ, ಆಮೇಲೆ ಮತ್ತೆ ಹೇಳ್ಕೊಡ್ತೀನಿ. ಪುಟ್ಟಿಸಲೇ ಬೇಡ ಇನ್ನು ಪುಟ್ಟಿಸಿದಕ್ಕೆ ಪಾಲಿಸಿನ್ನು ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ಇನ್ನೊಂದ್ಸಲ ಹೇಳ್ತೀನಿ. ಪುಟ್ಟಿಸಲೇ ಬೇಡ ಇನ್ನು ಪುಟ್ಟಿಸಿದಕ್ಕೆ ಪಾಲಿಸಿನ್ನು ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ಈಗ ಅಭ್ಯಾಸ ಮಾಡೋಣ, ಹೇಳ್ಕೊಡ್ತೀನಿ. ಪುಟ್ಟಿಸಲೇ ಬೇಡ ಇನ್ನು ಪುಟ್ಟಿಸಿದಕ್ಕೆ ಪಾಲಿಸಿನ್ನು ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ಇನ್ನೊಮ್ಮೆ ಹೇಳೋಣ. ಪುಟ್ಟಿಸಲೇ ಬೇಡ ಇನ್ನು ಪುಟ್ಟಿಸಿದಕ್ಕೆ ಪಾಲಿಸಿನ್ನು ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ಎಷ್ಟು ಚೆನ್ನಾಗಿದೆ ಅಲ್ವಾ? 23, 24 ಈಗ ಆಯಿತು. ಇನ್ನು 2 ಚರಣಗಳನ್ನ ನಾವು ಕಲ್ತ್ವಿ ಅಂತಂದರೆ ನಮಗೆ ಕೇಶವನಾಮ ಪೂರ್ತಿ ಬಂದಂಗೆ ಆಯಿತು, ಹೌದಲ್ವಾ? ಎಷ್ಟು ಖುಷಿ ಅಲ್ವಾ? ನಮ್ಗೆ ಏನಾದರೂ ಒಂದು ನಾವು ಕಲ್ತಿದ್ದೀವಿ, ನಮಗೆ ಬರ್ತಾ ಇದೆ ಅಂತಂದರೆ ಎಷ್ಟು ಖುಷಿ ಆಗುತ್ತೆ, ಹೌದಲ್ವಾ? ಈಗ ಏನು ಮಾಡೋಣ ಅಂದರೆ ಫಸ್ಟಿಂದ ಒಂದ್ಸಲ ರಿವಿಷನ್ ಮಾಡ್ಕೊಂಬಿಡೋಣ, ಓಕೆನಾ? ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು, ದೋಷ ರಾಶಿ ನಾಶ ಮಾಡೋ ಶ್ರೀಶ ಕೇಶವ. ಶರಣು ಹೊಕ್ಕ ನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಶೋಧಿಸೆನ್ನ ಭವದ ಕಲುಷ ಬೋಧಿಸಯ್ಯ ಜ್ಞಾನವೆನಗೆ ಬಾಧಿಸುವ ಯಮನ ಬಾಧೆ ಬಿಡಿಸೋ ಮಾಧವ. ಹಿಂದನೇಕೆ ಯೋನಿಗಳಲ್ಲಿ ಬಂದು ನೊಂದೆನಯ್ಯ ಇಂದು ಭವದ ಬಂಧ ಬಿಡಿಸೋ ತಂದೆ ಗೋವಿಂದ. ಭ್ರಷ್ಟ ನೆನಿಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಬೆ ಶಿಷ್ಟರೊಡನೆ ಇಟ್ಟು ಕಷ್ಟ ಬಿಡಿಸೋ ವಿಷ್ಣುವೇ. ಮದನನಯ್ಯ ನಿನ್ನ ಮಹಿಮೆ ವದನದಲ್ಲಿ ನುಡಿಯುವಂತೆ ಹೃದಯದಲ್ಲಿ ಹುದುಗಿಸಯ್ಯ ಮಧುಸೂದನ. ಕವೆದುಕೊಂಡು ಇರುವ ಪಾಪ ಸವೆದು ಹೋಗುವಂತೆ ಮಾಡಿ ಭವದ ಬಾಧೆಯನ್ನ ಬಿಡಿಸೋ ಶ್ರೀ ತ್ರಿವಿಕ್ರಮ. ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂಥ ನೇಮವೆನಗೆ ಪಾಲಿಸಯ್ಯ ಸ್ವಾಮಿ ವಾಮನ. ಮೊದಲು ನಿನ್ನ ಪಾದ ಪೂಜೆ ಒದಗುವಂತೆ ಮಾಡೋ ಎನ್ನ ಹೃದಯದೊಳಗೆ ಸದನ ಮಾಡೋ ಮುದತಿ ಶ್ರೀಧರ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಋಷಿಕೇಶನೇ. ಕಾಮ ಕ್ರೋಧ ಬಿಡಿಸಿ ನಿನ್ನ ನಾಮ ಜಿಹ್ನೆಯೊಳಗೆ ನುಡಿಸಿ ಶ್ರೀ ಮಹಾನುಭಾವನಾದ ದಾಮೋದರ. ಬಿದ್ದು ಭವದ ನೇಕೆ ಜನ್ಮ ಬದ್ಧನಾಗಿ ಕಲುಷದಿಂದ ಗೆದ್ದು ಪೋಪೋ ಬುದ್ಧಿ ತೋರೋ ಪದ್ಮನಾಭನೇ. ಪಂಕಜಾಕ್ಷ ನೀನು ಎನ್ನ ಮಂಕು ಬುದ್ಧಿಯನ್ನ ಬಿಡಿಸಿ ಕಿಂಕರನ್ನ ಮಾಡಿಕೊಳ್ಳೋ ಸಂಕರ್ಷಣ. ಏಸು ಜನ್ಮ ಬಂದರೇನು ದಾಸನಲ್ಲವೇನು ನಾನು ಘಾಸಿ ಮಾಡದಿರು ಇನ್ನು ವಾಸುದೇವನೇ. ಬುದ್ಧಿ ಶೂನ್ಯನಾಗಿ ಎನ್ನ ಬದ್ಧ ಕಾಯ ಕುಹಕ ಮನವ ತಿದ್ದಿ ಹೃದಯ ಶುದ್ಧಿ ಮಾಡೋ ಪ್ರದ್ಯುಮ್ನನೇ.
ಜನನಿ ಜನಕ ನೀನೆ ಎಂದು ನೆನೆವೆನಯ್ಯ ದೀನ ಬಂದು ಎನಗೆ ಮುಕ್ತಿ ಪಾಲಿಸಿಂದು ಆ ನೀರೋದ್ದನೆ. ಹರುಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡು ಕ್ಷೇಮ, ಇರಿಸು ಚರಣದಲ್ಲಿ ಪ್ರೇಮ ಪುರುಷೋತ್ತಮ. ಸಾಧು ಸಂಘ ಕೊಟ್ಟು ನಿನ್ನ ಪಾದ ಭಜನೆ ಇಟ್ಟು ಎನ್ನ, ಭೇದ ಮಾಡೆನಿಸಬೇಡ ಹೀಯದೋಕ್ಷಜ. ಚಾರು ಚರಣ ತೋರಿ ಎನಗೆ ಪಾರುಗಾಣಿ ಸಯ್ಯ ಕೊನೆಗೆ, ಭಾರ ಹಾಕಿರುವೆ ನಿನಗೆ ನಾರಸಿಂಹನೇ. ಸಂಚಿತಾರ್ಥ ಪಾಪಗಳು ಕಿಂಚಿತಾದ ಪೀಡೆಗಳು ಮುಂಚಿತವಾಗಿ ಕಳಿಯಬೇಕು ಸ್ವಾಮಿ ಅಚ್ಯುತ. ಜ್ಞಾನ ಬಕುಟಿ ಕೊಟ್ಟು ಎನ್ನ ಧ್ಯಾನದಲ್ಲಿ ನೆಟ್ಟು ಸದಾ, ಹೀನ ಬುದ್ಧಿ ಬಿಡಿಸೋ ಮುನ್ನ ಶ್ರೀ ಜನಾರ್ದನ. ಜಪತಪಾನುಷ್ಠಾನವಿಲ್ಲ ಕುಪಿತಗಾಮಿಯಾದ ಎನ್ನ, ಕೃಪೆಯ ಮಾಡಿ ಕ್ಷಮಿಸಬೇಕು ಹೇ ಉಪೇಂದ್ರನೇ. 23-24 ಇವತ್ತೇನು ಹೇಳ್ಕೊಟ್ಟಿದ್ದೆ ಅದನ್ನು ಹೇಳೋಣ. ಮೊರೆಯ ಇಡುವೆ ನಯ್ಯ ನಿನಗೆ ಶರದಿಶಯನ ಶುಭಮತಿಯ, ಇರಿಸು ಭಕ್ತರಳು ಪರಮ ಪುರುಷ ಶ್ರೀಹರೇ. ಪುಟ್ಟಿಸಲೇ ಬೇಡ ಇನ್ನು ಪುಟ್ಟಿಸುವುದಕ್ಕೆ ಪಾಲಿಸಿನ್ನು, ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀ ಕೃಷ್ಣನೇ. ಇಲ್ಲಿ ಕೇಶವ ನಾಮ 24 ಚರಣಗಳವರೆಗೂ ಹೇಳ್ಕೊಟ್ಟಿದ್ದೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಆದಷ್ಟು ಜನಕ್ಕೆ ಇದನ್ನು ಶೇರ್ ಮಾಡಿ. ಯಾರನ್ನ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ನಿಜವಾಗ್ಲೂ ಅವರು ಕೂಡ ಕಲಿಯೋದಕ್ಕೆ ಅವ್ರಿಗೂ ಕೂಡ ಒಂದು ಮೋಟಿವೇಶನ್ ಥರ ಸಿಗಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ.